ಇಂದು ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ. ಭಾರತ ಸ್ವಾತಂತ್ರ್ಯವು ಪಡೆದರೂ ಎಲ್ಲ ಪ್ರಾಂತ್ಯಗಳು ಕೂಡಲೇ ಭಾರತಕ್ಕೆ ಸೇರಲಿಲ್ಲ. 500ಕ್ಕೂ ಹೆಚ್ಚು ಸಂಸ್ಥಾನಗಳು ಅಂದರೆ ಪ್ರಿನ್ಸಿ ಸ್ಟೇಟ್ಗಳು ಇದ್ದವು. ಪ್ರತಿಯೊಂದು ಸಂಸ್ಥಾನವನ್ನು ಭಾರತಕ್ಕೆ ಸೇರಿಸುವ ಕೆಲಸ ಸವಾಲಾಗಿತ್ತು. ಹೈದರಾಬಾದ್ ಸಂಸ್ಥಾನವು ಆ ಕಾಲದಲ್ಲಿ ಬಹಳ ದೊಡ್ಡದಾಗಿತ್ತು. ಇದನ್ನು ನಿಜಾಮನು ಆಳುತ್ತಿದ್ದ. ಅವನಿಗೆ ಬಹಳಷ್ಟು ಸಂಪತ್ತು, ಸೇನೆ ಮತ್ತು ರಜಕಾರ್ ಎನ್ನುವ ಖಾಸಗಿ ಸೇನೆ ಇತ್ತು. ಭಾರತ ಸ್ವಾತಂತ್ರ್ಯ ಪಡೆದರೂ ನಿಜಾಮನು ಭಾರತಕ್ಕೆ ಸೇರುವುದನ್ನು ವಿರೋಧಿಸುತ್ತಿದ್ದ. ಆಗಿನ ಜನರ ಪರಿಸ್ಥಿತಿ. ಹೈದರಾಬಾದ್ ಸಂಸ್ಥಾನದಲ್ಲಿ ಜನರು ಅಂದರೆ ಹಿಂದಿನ ಕರ್ನಾಟಕದ ಕಲಬುರ್ಗಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಯಾದಗಿರಿ, ವಿಜಯನಗರ ಬಹಳಷ್ಟು ಕಷ್ಟ ಅನುಭವಿಸುತ್ತಿದ್ದರು. ರಜಕಾರ ಸೇನೆಯ ದೌರ್ಜನ್ಯ, ಹಿಂಸೆ, ಜಬರ್ದಸ್ತಿ ತೆರಿಗೆ, ಧಾರ್ಮಿಕ ಒತ್ತಾಯ ಇವೆಲ್ಲವನ್ನೂ ಎದುರಿಸುತ್ತಿದ್ದರು. ಆದರೆ ಸಾಮಾನ್ಯ ಜನರಿಗೆ ಭಾರತದಲ್ಲಿ ಸೇರಬೇಕು ಎಂಬ ಆಸೆ ಬಲವಾಗಿತ್ತು. ಹಲವಾರು ಹೋರಾಟಗಾರರು ಪ್ರತಿಭಟನೆ, ಗುಪ್ತ ಸಂಘಟನೆ, ಸತ್ಯಾಗ್ರಹ ನಡೆಸಿದರು. ನಿಜಾಮನ ಸೇನೆ ಮತ್ತು ರಜಕಾರ್ಗಳನ್ನು ಕ್ರೂರವಾಗಿ ಹಿಂಸಿಸಿದರೂ ಜನರು ಹೋರಾಟ ಮುಂದುವರೆಸಿದರು. 1948 ಸೆಪ್ಟೆಂಬರ್ 13ರಂದು ಭಾರತೀಯ ಸೇನಾ ಆಪರೇಷನ್ ಪೋಲೋ ಎಂಬ ಸೈನಿಕ ಕಾರ್ಯಾಚರಣೆ ಆರಂಭಿಸಿತು. ಕೇವಲ 5 ದಿನಗಳಲ್ಲೇ ಸೆಪ್ಟೆಂಬರ್ 17, 1948ರಂದು ನಿಜಾಮನು ಶರಣಾಗಬೇಕಾಯಿತು. ಇದರ ಫಲಿತಾಂಶವಾಗಿ ಹೈದರಾಬಾದ್ ಸಂಸ್ಥಾನ ಸಂಪೂರ್ಣವಾಗಿ ಭಾರತ ಒಕ್ಕೂಟಕ್ಕೆ ಸೇರಿತು. ಈ ಪ್ರದೇಶದಲ್ಲಿ ಜನರು ಮುಕ್ತರಾಗಿದ್ದರು. ಕರ್ನಾಟಕದ ಕಲಬುರ್ಗಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಯಾದಗಿರಿ, ವಿಜಯನಗರ ಭಾಗಗಳು ಹೈದರಾಬಾದ್ ಕರ್ನಾಟಕ ಎಂದು ಕರೆಯಲ್ಪಟ್ಟವು. ಈಗ ಇದನ್ನು ಕಲ್ಯಾಣ ಕರ್ನಾಟಕ ಎಂದು ಕರೆಯಲಾಗುತ್ತದೆ. ಈ ಕಲ್ಯಾಣ ಕರ್ನಾಟಕಕ್ಕೆ ಅತ್ಯಂತ ಹೆಚ್ಚು ಮುಖ್ಯ ಪಾತ್ರ ವಹಿಸಿದ ಪ್ರಮುಖವಾದ ವ್ಯಕ್ತಿ ಅಂದರೆ ಸರ್ದಾರ್ ವಲ್ಲಭಾಯಿ ಪಾಟೀಲ್ರವರು. ಇವರ ಪಾತ್ರ ತುಂಬ ಅಮೋಘವಾದದ್ದು. ಇವರನ್ನು ಲೋಹ ಪುರುಷ, ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಸ್ವಾತಂತ್ರ್ಯ ನಂತರ ಭಾರತದ 500ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಗ್ಗೂಡಿಸಿ ಭಾರತಕ್ಕೆ ಸೇರ್ಪಡಿಸುವ ಜವಾಬ್ದಾರಿಯನ್ನು ಪಟೇಲರು ಹೊತ್ತಿದ್ದರು. ನಿಜಾಮನು ಭಾರತ ಸೇರ್ಪಡೆಯನ್ನು ನಿರಾಕರಿಸಿದಾಗ ಪಟೇಲ್ ಧೈರ್ಯವಾಗಿ ಕ್ರಮ ಕೈಗೊಂಡರು. ಮಾತುಕತೆ ವಿಫಲವಾದ ನಂತರ ಜನರ ಕಷ್ಟ ಹೆಚ್ಚುತ್ತಿರುವುದನ್ನು ನೋಡಿ ಪಟೇಲ್ ಸೇನಾ ಕ್ರಮಕ್ಕೆ ಆದೇಶ ನೀಡಿದರು. ಆಪರೇಷನ್ ಪೋಲೋ 13 ಸೆಪ್ಟೆಂಬರಿಂದ 17 ಸೆಪ್ಟೆಂಬರ್ 1948. ಪಟೇಲ್ ಅವರ ದೃಢ ನಿರ್ಧಾರದಿಂದಲೇ ಭಾರತೀಯ ಸೇನೆ ಪೊಲೀಸ್ ಆ್ಯಕ್ಷನ್ ನಡೆಸಿತು. ಕೇವಲ 5 ದಿನಗಳಲ್ಲಿ ನಿಜಾಮ ಶರಣಾದ. ಇದರ ಫಲಿತಾಂಶವಾಗಿ ಹೈದರಾಬಾದ್ ಸಂಸ್ಥಾನ, ಅದರೊಳಗೆ ಹೈದರಾಬಾದ್ ಕರ್ನಾಟಕದ ಎಲ್ಲ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆಯಾದವು. ಜನರಿಗೆ ಸ್ವಾತಂತ್ರ್ಯದ ಬೆಳಕು ದೊರೆಯಿತು. ಮತ್ತೊಮ್ಮೆ ಸರ್ವರಿಗೂ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.